ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ಥಿಯೇಟರ್ಗಳಲ್ಲಿ ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆ ಗಳಿಸಿ ಇವಾಗ OTTಯಲ್ಲಿ ರಿಲೀಸ್ ಆಗಿರೋ ಯುವರಾಜ್ ಕುಮಾರ್ ಹಾಗೂ ಸಂಜನಾ ಆನಂದ್ ಅಭಿನಯದ ಎಕ್ಕ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಅವನ ಹುಟ್ಟೂರನ್ನು ಬಿಟ್ಟು ಬೆಂಗಳೂರಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಹೀಗಿದ್ದಾಗ ಅವನ ಜೀವನದಲ್ಲಿ ಒಂದು ಆಕಸ್ಮಿಕ ಘಟನೆ ನಡೆಯುತ್ತೆ. ಆ ಘಟನೆಯಾದ ನಂತರ ಮುತ್ತು ಜೀವನ ಹೇಗ್ ಬದಲಾಗುತ್ತೆ, ಅವನು ಅವನ ಹುಟ್ಟೂರನ್ನು ಬಿಟ್ಟು ಬೆಂಗಳೂರಿಗೆ ಬರೋಕೆ ಕಾರಣ ಏನು, ಕಡೆಗೆ ಮುತ್ತು ಲೈಫ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿ ಶುರು ಆಗೋದು 2018ರಲ್ಲಿ. ನಮಗೆ ವಾರಣಾಸಿಯನ್ನ ತೋರಿಸ್ತಾರೆ. ಅಲ್ಲಿ ಈ ಕಥೆಯ ನಾಯಕ ಮುತ್ತು ಮುಖಕ್ಕೆ ಬಟ್ಟೆ ಕಟ್ಕೊಂಡು ಮಲ್ಲಿಕಾ ಅನ್ನೋ ಹುಡುಗಿನ ಹೋಗಿ ಭೇಟಿಯಾಗ್ತಾನೆ. ಮಲ್ಲಿಕಾ ಯಾಕೋ ಗಾಬರಿ ಆಗಿರ್ತಾಳೆ. ಅದನ್ನ ಮುತ್ತು ಅಬ್ಸರ್ವ್ ಮಾಡ್ತಾನೆ. ಅದೇ ಟೈಮ್ಗೆ ಮಲ್ಲಿಕಾ ಹಾಲ್ ತರ್ತೀನಿ ಅಂತ ಹೊರಗೆ ಹೋಗ್ತಾಳೆ. ನೋಡಿದ್ರೆ ಈಚೆ ಪೊಲೀಸರಿಗೆ ಮುತ್ತುವಿನ ಬಗ್ಗೆ ಹೇಳ್ತಾ ಇರ್ತಾಳೆ. ಅದನ್ನ ಮುತ್ತು ನೋಡಿ ಅಲ್ಲಿಂದ ಓಡೋಗ್ತಾನೆ. ಅವನನ್ನ ಪೊಲೀಸರು ಅಟ್ಟಾಡಿಸಿಕೊಂಡು ಹೋಗ್ತಾರೆ. ಮುತ್ತು ಓಡ್ತಾ ಓಡ್ತಾ ವಾರಣಾಸಿ ಎಲ್ಲ ರೌಂಡ್ ಹಾಕಿ ದೋಣಿ ಯೂಸ್ ಮಾಡ್ಕೊಂಡು ಇನ್ನೊಂದು ಬದಿಗೆ ಹೋಗ್ತಾನೆ. ದೋಣಿಯಿಂದ ಇಳಿದು ಓಡೋಗೋಕೆ ನೋಡ್ತಾನೆ. ಆದ್ರೆ ಅವನ ಮುಂದೆ ಮಲ್ಲಿಕಾ ಮತ್ತೆ ಕರ್ನಾಟಕ ಪೊಲೀಸರು ನಿಂತಿರ್ತಾರೆ. ಅಷ್ಟೇ, ಮುತ್ತು ಕಡೆಗೂ ಪೊಲೀಸರ ಕೈಲಿ ಸಿಕ್ಕಿ ಬೀಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕತೆ ಕೆಲವು ದಿನಗಳ ಹಿಂದಕ್ಕೆ ಹೋಗುತ್ತೆ. ಮುತ್ತು ಅವನ ಹುಟ್ಟೂರಾದ ಪಾರ್ವತಿಪುರ ಎಂಬ ಊರಲ್ಲಿ ಅವನ ತಾಯಿಯ ಜೊತೆ ಕಾರ್ ಡ್ರೈವಿಂಗ್ ಕೆಲಸ ಮಾಡ್ತಾ ಖುಷಿಯಾಗಿ ಇರ್ತಾನೆ. ಆದರೆ ಮುತ್ತು ತಾಯಿ ರತ್ನಾಗೆ ಮುತ್ತು ಕೂಡ ಬೇರೆ ಹುಡುಗರ ರೀತಿ ಬೆಂಗಳೂರಿಗೆ ಹೋಗಿ ಚೆನ್ನಾಗಿ ದುಡಿಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಮುತ್ತುಗೆ ಅವನ ಊರು, ಅವನಮ್ಮ ಮತ್ತೆ ಅವನ ಫ್ರೆಂಡ್ಸ್ ನ ಬಿಟ್ಟು ಬ್ಯಾಂಗ್ಳೂರ್ಗೆ ಹೋಗೋದು ಇಷ್ಟ ಇರಲ್ಲ. ಹೀಗಿದ್ದಾಗ ಒಂದಿನ ಮುತ್ತು ಗೆಳೆಯ ರಮೇಶ್ ಕೆಲಸಕ್ಕೆ ಅಂತ ಬ್ಯಾಂಗ್ಳೂರ್ಗೆ ಹೋಗೋಕೆ ರೆಡಿ ಆಗಿರ್ತಾನೆ. ಯಾಕಂದ್ರೆ ರಮೇಶ್ ಕೋಳಿ ಫಾರಂ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಅದಕ್ಕೆ ರಮೇಶನ್ಗೆ 20 ಲಕ್ಷ ಬೇಕಿರುತ್ತೆ. ಇದ್ನ ಕೇಳಿ ಮುತ್ತು ರಮೇಶನ್ನ ಮಂಜಣ್ಣ ಅನ್ನೋ ಫೈನಾನ್ಸರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಮಂಜಣ್ಣ 20 ಲಕ್ಷ ಲೋನ್ ಬೇಕು ಅಂದ್ರೆ ಮುತ್ತುಗೆ ಖಾಲಿ ಪೇಪರ್ ಮೇಲೆ ಸೈನ್ ಹಾಕು ಅಂತ ಹೇಳ್ತಾರೆ. ಮುತ್ತು ಯೋಚನೆ ಕೂಡ ಮಾಡದೆ ಖಾಲಿ ಪೇಪರ್ಗೆ ಸೈನ್ ಹಾಕಿ ರಮೇಶನ್ಗೆ 20 ಲಕ್ಷ ಈಸ್ಕೊಡ್ತಾನೆ. ಸ್ವಲ್ಪ ದಿನಗಳ ನಂತರ ಮುತ್ತು ಕಾಲ್ ಮಾಡಿದ್ರೆ ರಮೇಶನ್ ನಂಬರ್ ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ. ಅವನ ಮನೆ ಬಳಿಗೆ ಹೋಗಿ ನೋಡಿದ್ರೆ ಮನೆಗೆ ಬೀಗ ಹಾಕಿರುತ್ತೆ. ಅಲ್ಲೇ ಇದ್ದ ಒಬ್ರು ರಮೇಶ್ 2 ದಿನದಿಂದ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಗೊತ್ತಾಗುತ್ತೆ ರಮೇಶ 3-4 ಜನರ ಬಳಿ ಇದೇ ರೀತಿ ದುಡ್ಡಿಸ್ಕೊಂಡು ಎಸ್ಕೇಪ್ ಆಗಿದ್ದಾನೆ ಅಂತ. ರಮೇಶ ಎಸ್ಕೇಪ್ ಆಗಿರೋದು ಗೊತ್ತಾಗಿ ಮಂಜಣ್ಣ ಮುತ್ತು ಮನೆ ಬಳಿಗೆ ಬಂದು ಅವರ ಮನೆ ಐಟಮ್ಸ್ ನೆಲ್ಲ ಎತ್ತಾಕೊಂಡು ಹೋಗ್ತಾ ಇರ್ತಾರೆ. ಮಂಜಣ್ಣ ಖಾಲಿ ಪೇಪರ್ಗೆ ಸೈನ್ ಹಾಕಿಸ್ಕೊಂಡಿದ್ದು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮುತ್ತು ಮನೇನ ಅವಂದಾಗಿ ಮಾಡ್ಕೊಳ್ಳೋಕೆ. ಮುತ್ತು ಮತ್ತೆ ರತ್ನ 6 ತಿಂಗಳು ಟೈಮ್ ಕೇಳ್ತಾರೆ. ಅದಕ್ಕೆ ಮಂಜಣ್ಣ ಮುತ್ತು ಮನೆ ಮೇಲೆ ಆ ಪ್ರಾಪರ್ಟಿ ಅವನಿಗೆ ಸೇರಿದ್ದು ಅಂತ ಬೋರ್ಡ್ ಹಾಕಿ 6 ತಿಂಗಳಲ್ಲಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು ಅಂತ ವಾರ್ನಿಂಗ್ ಕೊಟ್ಟು ಹೋಗ್ತಾನೆ. ಇವಾಗ ಮುತ್ತುಗೆ ಬೇರೆ ದಾರಿನೇ ಇಲ್ಲ. ಬೆಂಗಳೂರಿಗೆ ಹೋಗ್ಬೇಕು, ದುಡಿಬೇಕು, ಇಲ್ಲ ರಮೇಶ್ನ ಹುಡುಕಿ ದುಡ್ಡು ವಾಪಸ್ ಇಸ್ಕೊಡ್ಬೇಕು. ಸೊ ಅದಕ್ಕೆ ಮುತ್ತು ಬ್ಯಾಂಗ್ಳೂರ್ಗೆ ಬರ್ತಾನೆ. ಮುತ್ತು ಟೀಚರ್ ಒಬ್ರು ಶ್ರೀಧರ ಅನ್ನೋ ವ್ಯಕ್ತಿಗೆ ಮುತ್ತುಗೆ ಇರೋಕೆ ಜಾಗ ಮತ್ತೆ ಮುತ್ತುಗೆ ಕೆಲಸ ಕೊಡ್ಸು ಅಂತ ಹೇಳಿರ್ತಾರೆ. ಅದಕ್ಕೆ ಮುತ್ತು ಇವಾಗ ಶ್ರೀಧರ ಅನ್ನೋ ವ್ಯಕ್ತಿನ ಹುಡಿಕೊಂಡು ಬರ್ತಾನೆ. ಮುತ್ತು ಶ್ರೀಧರನ ಏರಿಯಾಗೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಶ್ರೀಧರ ಅವನ ಗೆಳೆಯ ಒಂಟೆ ಸೀನನ ಜೊತೆ ಜಗಳ ಆಡ್ತಾ ಇರ್ತಾನೆ. ಆ ಜಗಳ ಬಿಡಿಸೋಕೆ ಒಂಟೆ ಸೀನನ ತಂಗಿ ನಂದಿನಿ ಕೂಡ ಬರ್ತಾಳೆ. ನಂದಿನಿನ ನೋಡಿದ ತಕ್ಷಣ ಮುತ್ತುಗೆ ನಂದಿನಿ ಇಷ್ಟ ಆಗ್ತಾಳೆ. ಮುತ್ತುನೇ ಜಗಳ ಬಿಡಿಸಿ ಶ್ರೀಧರನ ಜೊತೆ ಹೋಗ್ತಾನೆ. ಶ್ರೀಧರ ಮುತ್ತುನ ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಶ್ರೀಧರನ ಮನೆಯಲ್ಲಿ ಅವನ ಹೆಂಡತಿ ಮತ್ತೆ ಪಮ್ಮಿ ಅನ್ನೋ ಶಾಲೆಗೆ ಹೋಗೋ ಪುಟ್ಟ ಮಗಳು ಇರ್ತಾಳೆ. ಪಮ್ಮಿಗೆ ಮುತ್ತು ಜಗಳ ಬಿಡಿಸ್ತಾ ಅಂತ ಗೊತ್ತಾಗಿ ಮುತ್ತುನ ಸೂಪರ್ ಮ್ಯಾನ್ ಅಂತ ಕರೆಯೋಕೆ ಶುರು ಮಾಡ್ತಾಳೆ. ಶ್ರೀಧರ ಮುತ್ತುಗೆ ಅವನ ಮನೆ ಮೇಲಿದ್ದ ರೂಮ್ ನ ಕೊಡ್ತಾನೆ. ಪಮ್ಮಿ ಮುತ್ತುಗೆ ನಿನ್ಗೇನಾದ್ರೂ ಪ್ರಾಬ್ಲಮ್ ಆದ್ರೆ ನನ್ನ ಕರಿ, ನಾನ್ ಬರ್ತೀನಿ, ನನ್ಗೇನಾದ್ರೂ ಪ್ರಾಬ್ಲಮ್ ಆದ್ರೆ ನಾನ್ ನಿನ್ನ ಕರಿತೀನಿ ಅಂತ ಹೇಳ್ತಾಳೆ. ಇವಾಗ ಮುತ್ತು ಪ್ರಕಾಶ್ನ ಹುಡುಕೋದರ ಜೊತೆಗೆ ಕೆಲಸ ಕೂಡ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಶ್ರೀಧರ ಮುತ್ತುನ ಪಿಂಟೋ ಅನ್ನೋ ವ್ಯಕ್ತಿ ಬಳಿಗೆ ಕರ್ಕೊಂಡು ಹೋಗ್ತಾನೆ. ಪಿಂಟೋ ಕ್ಯಾಬ್ ಗಳನ್ನ ಬಾಡಿಗೆ ಕೊಡ್ತಾ ಇರ್ತಾನೆ. ಮುತ್ತು ಕತೆ ಕೇಳಿ ಪಿಂಟೋ ಅವನನ್ನ ಪಬ್ ಹತ್ರ ಕರ್ಕೊಂಡೋಗಿ ನೈಟ್ ಟೈಮ್ ಅಲ್ಲಿ ಪಬ್ ಇಂದ ಹುಡುಗಿರನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡೋ ಕೆಲಸ ಕೂಡ ಕೊಡ್ತಾನೆ. ಇವಾಗ ಮುತ್ತುನ ಹೊಸ ಜೀವನ ಶುರು ಆಗುತ್ತೆ. ಮುತ್ತು ಪಮ್ಮಿನ ಡೈಲಿ ಸ್ಕೂಲ್ಗೆ ಕರ್ಕೊಂಡೋಗಿ ಬಿಡೋದು, ಆಮೇಲೆ ಡ್ಯೂಟಿಗೆ ಹೋಗೋದು, ರಾತ್ರಿವರೆಗೂ ಡ್ಯೂಟಿ ಮಾಡಿ ರಾತ್ರಿ ಪಬ್ ಇಂದ ಹುಡುಗಿರನ್ನ ಕರ್ಕೊಂಡೋಗಿ ಬಿಡೋದು. ಇಲ್ಲಿ ನಾವು ಮೊದಲ ಸೀನಲ್ಲಿ ನೋಡಿದ ಮಲ್ಲಿಕಾನ ಕೂಡ ನೋಡ್ಬೋದು. ಅವಳನ್ನು ಡೈಲಿ ಮುತ್ತುನೇ ಡ್ರಾಪ್ ಮಾಡ್ತಾ ಇರ್ತಾನೆ. ಮಲ್ಲಿಕಾ ಯಾವಾಗ್ಲೂ ಮುಖಕ್ಕೆ ಬಟ್ಟೆ ಕಟ್ಕೊಂಡೇ ಇರ್ತಾಳೆ. ಹೀಗೆ ಮುತ್ತು ಲೈಫ್ ಸಾಗ್ತಾ ಇರುತ್ತೆ. ಈ ಗ್ಯಾಪ್ ಅಲ್ಲೇ ಮುತ್ತು ರಮೇಶನ ಪೋಸ್ಟರ್ನ ಅಂಟಿಸ್ತಾ ಅವನನ್ನು ಹುಡುಕ್ತಾ ಇರ್ತಾನೆ. ಹೀಗಿದ್ದಾಗ ಒಂದಿನ ನಂದಿನಿ ಅಕ್ಕಗೆ ಎಂಗೇಜ್ಮೆಂಟ್ ಇರುತ್ತೆ. ಅದಕ್ಕಿಂತ ಮುಂಚೆ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಅದಕ್ಕೆ ನಂದಿನಿ ಅಮ್ಮ ಮುತ್ತು ಕ್ಯಾಬಲ್ಲೇ ಹೋಗಿ ಅಂತ ಹೇಳ್ತಾರೆ. ನಂದಿನಿ ಕೂಡ ಅವ್ರ ಅಕ್ಕ ಭಾವನ ಜೊತೆ ಬರ್ತಾಳೆ. ಮುತ್ತು ಎಲ್ರೂನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಮುತ್ತು ನಂದಿನಿಯಿಂದ ಅವಳ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಆದ್ರೆ ನಂದಿನಿ ಸ್ವಲ್ಪ ಸ್ಮಾರ್ಟ್, ನಂಬರ್ ಕೊಡೋದೇ ಇಲ್ಲ. ಅದಕ್ಕೆ ಮುತ್ತು ಒಂದು ಪ್ಲಾನ್ ಮಾಡಿ ಪಮ್ಮಿಗೆ ಗಿಫ್ಟ್ ಎಲ್ಲ ಕೊಟ್ಟು ಒಂದು ಐಡಿಯಾ ಕೊಡ್ತಾನೆ. ಅದೇ ರೀತಿ ಆ ದಿನ ರಾತ್ರಿ ನಂದಿನಿ ಜೊತೆ ಪಮ್ಮಿ ಕೂಡ ಕೇಕ್ ತರೋಕೆ ಹೋಗ್ತಾಳೆ.
ಅಲ್ಲಿ ಪಮ್ಮಿ ನಂದಿನಿ ಮೊಬೈಲ್ ಇಸ್ಕೊಂಡು ಮುತ್ತು ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡ್ತಾಳೆ. ಮುತ್ತುಗೆ ನಂದಿನಿ ನಂಬರ್ ಸಿಗುತ್ತೆ. ಎಂಗೇಜ್ಮೆಂಟ್ ದಿನ ಬರುತ್ತೆ. ಮುತ್ತು ನಂದಿನಿ ಬಳಿ ಹೋಗಿ ಪ್ರಪೋಸ್ ಮಾಡೇ ಬಿಡ್ತಾನೆ. ಆದ್ರೆ ಅವಳು ಅದನ್ನ ಅಕ್ಸೆಪ್ಟ್ ಮಾಡಲ್ಲ, ಹಾಗಂತ ರಿಜೆಕ್ಟ್ ಕೂಡ ಮಾಡಲ್ಲ. ಅಲ್ಲೇ ಬ್ಯಾಂಗಲ್ ಬಂಗಾರಿ ಸಾಂಗ್ ಹೇಳ್ಕೊಂಡು ಡ್ಯಾನ್ಸ್ ಎಲ್ಲ ಆಡ್ತಾರೆ. ಸಾಂಗ್ ಮುಗಿಯುವಷ್ಟರಲ್ಲಿ ನಂದಿನಿ ಕೂಡ ಲವ್ ಅಲ್ಲಿ ಬೀಳ್ತಾಳೆ. ಮುತ್ತು ನಂದಿನಿ ಅಣ್ಣ ಒಂಟೆ ಸೀನನ ಬುಟ್ಟಿಗೆ ಹಾಕೊಳ್ಳೋಕೆ ಪ್ಲಾನ್ ಮಾಡ್ತಾನೆ. ಮುತ್ತು ಇಸ್ಪೀಟ್ ಆಡೋದ್ರಲ್ಲಿ ಪಂಟ್ರು. ಒಂಟೆ ಸೀನ ಇಸ್ಪೀಟ್ ಅಲ್ಲಿ ಸೋಲ್ತಾ ಇರ್ತಾನೆ. ಅವಾಗ ಮುತ್ತು ಒಂಟೆ ಸೀನನ ಬದಲು ಆಡಿ ಒಳ್ಳೆ ದುಡ್ಡು ಮಾಡ್ಕೊಡ್ತಾನೆ. ಅದ್ರಿಂದ ಮುತ್ತು ಒಂಟೆ ಸೀನನಿಗೂ ಇಷ್ಟ ಆಗ್ತಾನೆ. ಕಾರ್ಡ್ಸ್ ಆಡೋಕೆನೆ ಒಂಟೆ ಮುತ್ತುನ ಕ್ಲಬ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಮುತ್ತು ಬೇಜಾನ್ ದುಡ್ಡು ಗೆಲ್ತಾನೆ. ಅವರು ಎದ್ ಬರ್ಬೇಕಾದ್ರೆ ಆಪೋಸಿಟ್ ಸೋತಿದ್ದವರು ಗಲಾಟೆಗೆ ಬರ್ತಾರೆ. ಒಂಟೆ ಕೂಡ ಗಲಾಟೆಗೆ ಹೋಗ್ತಾನೆ. ಆದ್ರೆ ಮುತ್ತುನೇ ಗಲಾಟೆ ಎಲ್ಲ ಬೇಡ ಅಂತ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ತಾನೆ. ಹೀಗೆ ದಿನಗಳು ಕಳೆಯುತ್ತೆ. ಒಂದಿನ ಶ್ರೀಧರ ಮುತ್ತುಗೆ ಕಾಲ್ ಮಾಡಿ ನಂದಿನಿ ಮನೆಯವ್ರನ್ನ ಪಿಕ್ ಮಾಡೋಕೆ ಹೇಳ್ತಾನೆ. ಆದ್ರೆ ಮುತ್ತು ಹುಷಾರಿಲ್ಲ, ಆಗಲ್ಲ ಅಂತ ಹೇಳ್ತಾನೆ. ಅದೇ ದಿನ ಸಂಜೆ ನಂದಿನಿ ಮುತ್ತು ಮನೆಗೆ ಬಂದು, ನಾಳೆ ನಮ್ಮಣ್ಣ ಮತ್ತೆ ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡ್ ಬರ್ತೀನಿ, ಅಲ್ಲಿ ಬಂದು ಮದುವೆ ಮಾಡ್ಕೊಡಿ ಅಂತ ಕೇಳು ಅಂತ ಹೇಳ್ತಾಳೆ. ಮುತ್ತು ಸರಿ ಅಂತಾನೆ. ಮಾರನೇ ದಿನ ಮುತ್ತು ಪಮ್ಮಿನ ಸ್ಕೂಲ್ಗೆ ಬಿಟ್ಟು ದೇವಸ್ಥಾನದ ಕಡೆ ಹೋಗುವಾಗ ರೋಡಲ್ಲಿ ಒಬ್ಬ ವ್ಯಕ್ತಿ ಕಾರ್ ಕೆಟ್ಟೋಗಿ ನಿಂತಿರ್ತಾನೆ. ಅವನು ಡ್ರಾಪ್ ಕೇಳ್ತಾನೆ. ಮೊದಲನೇ ಬೋಣಿ ಆಗಿದ್ರಿಂದ ಮುತ್ತು ಸರಿ ಅಂತ ಆ ವ್ಯಕ್ತಿನ ಹತ್ತಿಸ್ಕೊತಾನೆ. ಹಾಗೆ ಇಬ್ರು ಮಾತಾಡ್ತಾ ಹೋಗ್ತಾ ಇರ್ತಾರೆ. ಮುತ್ತು ಡೀಸೆಲ್ ಹಾಕ್ಸೋಕೆ ಒಂದು ಬಂಕ್ಗೆ ಹೋಗ್ತಾನೆ. ಡೀಸೆಲ್ ಹಾಕಿಸ್ತಾ ಇರ್ತಾನೆ. ಅವಾಗ ಇದ್ದಕ್ಕಿದ್ದ ಹಾಗೆ ಯಾರೋ ಒಬ್ಬ ಬೈಕ್ ಅಲ್ಲಿ ಬಂದು ಕಾರಲ್ಲಿ ಇದ್ದ ಆ ಪ್ಯಾಸೆಂಜರ್ ನ ಶೂಟ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಅದನ್ನ ನೋಡಿ ಮುತ್ತು ಗಾಬರಿಯಾಗಿ ಆ ವ್ಯಕ್ತಿನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾನೆ. ಹೇಗೋ ಆ ವ್ಯಕ್ತಿ ಬದುಕುಳಿತಾನೆ. ಈ ಕಡೆ ನಂದಿನಿ ಅವರ ಅಮ್ಮ ಮತ್ತೆ ಅಣ್ಣನಿಗೆ ಏನು ಹೇಳದೆ ದೇವಸ್ಥಾನದಲ್ಲಿ ವೇಟ್ ಮಾಡ್ತಾ ಇರ್ತಾಳೆ. ಮುತ್ತುಗೆ ಕಾಲ್ ಮಾಡ್ತಾನೆ ಇರ್ತಾಳೆ. ಆದ್ರೆ ಮುತ್ತು ಕಾಲ್ ಪಿಕ್ ಮಾಡಲ್ಲ. ಈ ಕಡೆ ಅದೇ ಟೈಮ್ಗೆ ಆ ಆಸ್ಪತ್ರೆಗೆ ಒಂದು ಗ್ಯಾಂಗ್ ಬರುತ್ತೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಒಳಗೆ ಅಡ್ಮಿಟ್ ಆಗಿರೋ ವ್ಯಕ್ತಿ ಸಾಮಾನ್ಯದವನಲ್ಲ, ಬ್ಯಾಂಗ್ಳೂರ್ನ ದೊಡ್ಡ ಡಾನ್ ಮಸ್ತಾನ್ ಬಾಯ್ ಅಂತ. ದೊಡ್ಡ ಡಾನ್ ಆದ್ರೂ ತುಂಬಾ ಒಳ್ಳೆಯವನು. ಯಾರೋ ಒಂದು ಮಠನ ಆಕ್ರಮಿಸಿಕೊಳ್ಳೋಕೆ ಆ ಮಠದಲ್ಲಿರೋರಿಗೆ ತೊಂದರೆ ಕೊಡ್ತಾ ಮಠದ ಮುಂದೆ ಕಸ ತಂದು ಹಾಕ್ತಾ ಇರ್ತಾರೆ. ಅದ್ರ ಬಗ್ಗೆ ವಿಚಾರಿಸೋಕೆನೆ ಮಸ್ತಾನ್ ಬಾಯ್ ಹೋಗ್ತಾ ಇದ್ದಿದ್ದು. ಇವಾಗ ನೋಡಿದ್ರೆ ಈಗಾಯ್ತು. ಈಗ ಮಸ್ತಾನ್ ಬಾಯ್ನ ರೈಟ್ ಹ್ಯಾಂಡ್ ಆಗಿದ್ದ ಡ್ಯಾಡಿ ಮತ್ತೆ ಅವನ ಗ್ಯಾಂಗ್ ಬಂದು ಮುತ್ತುಗೆ ಥ್ಯಾಂಕ್ಸ್ ಹೇಳ್ತಾರೆ. ಮುತ್ತು ಅಲ್ಲಿಂದ ಹೋಗ್ತೀನಿ ಅಂತಾನೆ. ಆದ್ರೆ ಡ್ಯಾಡಿ ಅರ್ಧ ಗಂಟೆ ಆದ್ಮೇಲೆ ನಮ್ಮ ಹುಡುಗರೆ ಬಿಡ್ತಾರೆ ಅಂತ ಹೇಳ್ತಾನೆ. ಈ ಕಡೆ ಮಸ್ತಾನ್ ಬಾಯ್ನ ನೋಡೋಕೆ 4 ಗುಂಪುಗಳು ಬರ್ತಾವೆ. ಆ 4 ಗ್ಯಾಂಗ್ ಅಲ್ಲಿ ಒಂದು ಗ್ಯಾಂಗ್ಗೆ ಮಸ್ತಾನ್ ಬಾಯ್ನ ಎತ್ತೋಕೆ ಸುಪಾರಿ ಕೊಟ್ಟಿರೋದು ಅಂತ ಮಸ್ತಾನ್ ಬಾಯ್ ಅನ್ಕೋತಾನೆ. ಅದ್ರಲ್ಲಿ ಮೇನ್ ಆಗಿ ಕೋಕಾ ಮತ್ತೆ ಪಳನಿ, ಅವ್ರ ಮೇಲೇನೆ ಮಸ್ತಾನ್ ಬಾಯ್ಗೆ ಡೌಟ್ ಇರುತ್ತೆ. ಆದ್ರೆ ಆ 4 ಗ್ಯಾಂಗ್ ಅಲ್ಲಿ ಯಾರು ಸುಪಾರಿ ಕೊಟ್ಟಿದ್ದು ಅಂತ ಯಾರಿಗೂ ಗೊತ್ತಿರಲ್ಲ. ಈ ಕಡೆ ಮುತ್ತು ಮನೆಗೆ ಹೋಗ್ತಾನೆ. ಶ್ರೀಧರ್ ಬಂದು ಇದೆಲ್ಲ ಬೇಕಿತ್ತ ಅಂತ ಕೇಳಿ ಶೂಟ್ ಮಾಡಿದ ವ್ಯಕ್ತಿ ಮುಖಾನ ನೋಡ್ದ ಅಂತ ಕೇಳ್ತಾನೆ. ಮುತ್ತು ಇಲ್ಲ ಅಂತಾನೆ. ಆದ್ರೆ ಮುತ್ತು ಕಿಲ್ಲರ್ನ ಕೈ ನೋಡಿರ್ತಾನೆ. ಒಂದು ಮಚ್ಚೆ ಇರುತ್ತೆ. ಅದೇ ರೀತಿ ಮಚ್ಚೆ ಒಂಟೆ ಸೀನನ ಕೈಯಲ್ಲೂ ಇರುತ್ತೆ. ಅಂದ್ರೆ ಆ ಕಿಲ್ಲರ್ ಒಂಟೆ ಸೀನನೆ. ಅದಕ್ಕೆ ಮುತ್ತು ಒಂಟೆ ಸೀನನ ಮನೆಗೆ ಹೋಗ್ತಾನೆ. ಆದ್ರೆ ಒಂಟೆ ಸೀನ ಮನೇಲಿ ಇರಲ್ಲ. ಅವನ್ ತಾಯಿ ಮುಂಬೈಗೆ ಕೆಲಸಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ನಂದಿನಿ ಅಂತೂ ಬೆಳಿಗ್ಗೆ ಮುತ್ತು ದೇವಸ್ಥಾನಕ್ಕೆ ಬರ್ದೇ ಇದ್ದಿದ್ಕೆ ಬೇಜಾರಾಗಿರ್ತಾಳೆ. ಮುತ್ತು ನಂದಿನಿ ಮನೆಯಿಂದ ಹೋಗುವಾಗ ನಂದಿನಿ ಬಂದು ಮುತ್ತುಗೆ ಬೈತಾ ಇರ್ತಾಳೆ. ಮುತ್ತು ಹೇಗೋ ಮ್ಯಾನೇಜ್ ಮಾಡಿ ನಿಮ್ಮ ಅಣ್ಣಂಗೆ ನನ್ನಿಂದ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಕಾಲ್ ಮಾಡಿದ್ರೆ ಹೇಳ್ಬಿಡು ಅಂತ ನಂದಿನಿಗೆ ಹೇಳಿ ಅಲ್ಲಿಂದ ಮನೆಗೆ ಹೋಗ್ತಾನೆ. ಮಾರನೇ ದಿನ ಪಿಂಟೋ ಬಳಿಗೆ ಹೋಗಿ ಆ ಕಾರ್ ಬಿಟ್ಟು ಬೇರೆ ಕಾರ್ನ ಬಾಡಿಗೆಗೆ ತಗೋತಾನೆ. 1-2 ದಿನ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಶ್ರೀಧರ ಹೇಳಿರ್ತಾನೆ. 2 ದಿನ ಕಳೆಯುತ್ತೆ. ಶ್ರೀಧರ ಪಮ್ಮಿನ ಸ್ಕೂಲ್ಗೆ ಬಿಡೋಕೆ ಹೋಗ್ತಾ ಇರ್ತಾನೆ. ಆದ್ರೆ ನಾರ್ಮಲ್ ಆಗಿ ಮುತ್ತು ಬಿಡೋ ರೀತಿ ಅವತ್ತು ಮುತ್ತುನೇ ಬಿಡ್ತೀನಿ ಅಂತ ಹೇಳ್ತಾನೆ. ಶ್ರೀಧರಾಗೆ ಏನಾದ್ರೂ ಆಗುತ್ತೆ ಅನ್ನೋ ಭಯ ಇರುತ್ತೆ. ಆದ್ರೂ ಕಳಿಸ್ತಾನೆ. ಮುತ್ತು ಪಮ್ಮಿನ ಸ್ಕೂಲ್ ಒಳಗೆ ಕರ್ಕೊಂಡು ಹೋಗ್ತಾನೆ. ಪಮ್ಮಿ ಮುತ್ತುಗೆ ನಾನೇನೋ ಗಿಫ್ಟ್ ಆರ್ಡರ್ ಮಾಡಿದೀನಿ, ಸಂಜೆ ನಾನ್ ಮನೆಗೆ ಬರೋ ಅಷ್ಟರಲ್ಲಿ ಗಿಫ್ಟ್ ಕೂಡ ಬಂದಿರುತ್ತೆ ಅಂತ ಹೇಳಿ ಮೊಬೈಲ್ ನ ಮುತ್ತುಗೆ ಕೊಟ್ಟು ಅವಳ ಫ್ರೆಂಡ್ಸ್ ಬಳಿಗೆ ಹೋಗ್ತಾಳೆ. ಮುತ್ತು ವಾಪಸ್ ಕ್ಯಾಬ್ ಹತ್ರ ಬರುವಾಗ ಯಾರೋ ಜೀಪ್ ಅಲ್ಲಿ ಬಂದು ಗುದ್ಬಿಡ್ತಾರೆ. ನೋಡ್ತಿದ್ದ ಹಾಗೆ ರೌಡಿಗಳು ಮುತ್ತು ಮೇಲೆ ಅಟ್ಯಾಕ್ ಮಾಡ್ತಾರೆ. ಮುತ್ತು ಫೈಟ್ ಮಾಡ್ತಾ ಇರ್ತಾನೆ. ಮಧ್ಯ ಪಮ್ಮಿ ಬಂದ್ಬಿಡ್ತಾಳೆ. ಮುತ್ತು ಪಮ್ಮಿಗೆ ಏಟ್ ಬೀಳ್ಬಾರ್ದು ಅಂತ ಎಲ್ಲಾ ಪೆಟ್ಟನ್ನ ಅವನೇ ತಿಂತಾನೆ. ಜೋರಾಗಿ ಮಳೆ ಶುರು ಆಗುತ್ತೆ. ಮುತ್ತು ಒದೆ ತಿಂದು ಪಮ್ಮಿನ ತಪ್ಕೊಂಡೇ ಕೆಳಗೆ ಬೀಳ್ತಾನೆ. ಆವಾಗ ಅಲ್ಲಿಗೆ ಒಂಟೆ ಸೀನ ಬಂದು ಪಮ್ಮಿ ತಲೆಗೆ ಹೊಡೆದು ಅಲ್ಲಿಂದ ಹೋಗ್ತಾನೆ. ಅದನ್ನ ಮುತ್ತು ನೋಡ್ತಾನೆ. ಮುತ್ತು ಪಮ್ಮಿ ಇಬ್ರು ಸ್ಕೂಲ್ ಗ್ರೌಂಡ್ ಅಲ್ಲೇ ಬಿದ್ದಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಡ್ಯಾಡಿ ಮತ್ತೆ ಹುಡುಗರು ಬಂದು ಮುತ್ತು ಮತ್ತೆ ಪಮ್ಮಿನ ಆಸ್ಪತ್ರೆಗೆ ಸೇರಿಸ್ತಾರೆ. ಮುತ್ತುಗೆ ತುಂಬಾ ಏಟಾಗಿದ್ರು ಬದುಕಿರ್ತಾನೆ. ಆದ್ರೆ ಪಮ್ಮಿ ಸತ್ತೋಗ್ತಾಳೆ. ಇದನ್ನ ಡ್ಯಾಡಿ ಮಸ್ತಾನ್ ಬಾಯ್ಗೆ ಹೇಳ್ತಾನೆ. ಮಸ್ತಾನ್ ಬಾಯ್ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಪಮ್ಮಿ ಬ್ಯಾಗ್ ಎಲ್ಲ ತಗೊಂಡು ಹೋಗಿ ಅವರಪ್ಪ ಅಮ್ಮಂಗೆ ಎಲ್ಲಾ ವಿಷಯ ಹೇಳ್ತಾರೆ. ಮುತ್ತು ಹುಷಾರಾಗುವಷ್ಟರಲ್ಲಿ ಪಮ್ಮಿಯ ಅಂತ್ಯ ಸಂಸ್ಕಾರ ಎಲ್ಲ ಮುಗಿಯುತ್ತೆ. ಪಮ್ಮಿನ ಮಸ್ತಾನ್ ಬಾಯ್ ಮನೆ ಬಳಿನೇ ಊತಾಕ್ತಾರೆ. ಪಮ್ಮಿ ಸತ್ತಿರೋ ವಿಷಯ ಗೊತ್ತಾಗಿ ಮುತ್ತುಗೆ ತುಂಬಾ ಬೇಜಾರಾಗುತ್ತೆ. ಮುತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ಮೇಲೆ ಡ್ಯಾಡಿನೇ ಮುತ್ತುನ ಶ್ರೀಧರ್ ಮನೆ ಬಳಿಗೆ ಕರ್ಕೊಂಡ್ ಬಂದು ಬಿಟ್ಟು ಹೋಗ್ತಾನೆ. ಮುತ್ತು ಶ್ರೀಧರ್ ಮನೆಗೆ ಹೋಗ್ತಾನೆ. ಪಾಪ ಶ್ರೀಧರ್ಗೆ ಮುತ್ತುಗೆ ಬೈಬೇಕು, ಪಮ್ಮಿ ಸತ್ತಿರೋದ್ಕೆ ಅಳ್ಬೇಕು ಗೊತ್ತಾಗದೆ ಒದ್ದಾಡ್ತಾ ಇರ್ತಾನೆ.
ಇನ್ನ ಪಮ್ಮಿ ತಾಯಿ ಅಂತೂ ಪಮ್ಮಿ ಇನ್ನು ಮುತ್ತು ಜೊತೆ ಲಾಂಗ್ ಡ್ರೈವ್ಗೆ ಹೋಗಿ ವಾಪಸ್ ಬಂದಿಲ್ಲ ಅಂತ ಅನ್ಕೊಂಡಿರ್ತಾಳೆ. ಶ್ರೀಧರ್ ಮುತ್ತುಗೆ ಸೂಪರ್ ಮ್ಯಾನ್ ಟಾಯ್ನ ಕೊಡ್ತಾನೆ. ಅದನ್ನೇ ಪಮ್ಮಿ ಗಿಫ್ಟ್ ಅಂತ ಆರ್ಡರ್ ಮಾಡಿದ್ದು. ಅದನ್ನ ನೋಡಿ ಮುತ್ತುಗೆ ಇನ್ನೂ ಬೇಜಾರಾಗುತ್ತೆ. ಮುತ್ತು ನಂದಿನಿನ ಭೇಟಿಯಾಗ್ತಾನೆ. ಅವನು ಒಂಟೆ ಸೀನನೇ ಅದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ನಂದಿನಿ ಅದನ್ನ ನಂಬದೆ ಮುತ್ತುಗೆ ಬೈದು ಹೋಗ್ಬಿಡ್ತಾಳೆ. ಪಮ್ಮಿ ಇಲ್ಲದೆ ಮುತ್ತು ಒದ್ದಾಡ್ತಾ ಇರ್ತಾನೆ. ಮಸ್ತಾನ್ ಬಾಯ್ ಮುತ್ತುನ ಕರೆಸಿ 20 ಲಕ್ಷ ಕೊಟ್ಟು ಅದನ್ನ ತಗೊಂಡು ಊರಿಗೆ ಹೋಗೋಕೆ ಹೇಳ್ತಾನೆ. ಆದ್ರೆ ಮುತ್ತು ಇವಾಗ ಪಮ್ಮಿನ ಕೊಂದವರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಮಸ್ತಾನ್ ಬಾಯ್ ಪೊಲೀಸರನ್ನ ನಂಬ್ಕೊಂಡ್ರೆ ಅದೆಲ್ಲ ಆಗಲ್ಲ, ಇದ್ರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾದ್ಮೇಲೆ ನಾವೇ ನೋಡ್ಕೋತೀವಿ, ನೀನ್ ಹೋಗಿ ನೆಮ್ಮದಿಯಾಗಿರು ಅಂತ ಹೇಳ್ತಾರೆ. ಅದನ್ನ ಕೇಳಿ ಮುತ್ತು ಒಂಟೆ ಸೀನನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾನೆ. ಡ್ಯಾಡಿಗೆ ಒಂಟೆ ಸೀನ ಗೊತ್ತಿರ್ತಾನೆ. ಡ್ಯಾಡಿ ಹೋಗಿ ಒಂಟೆ ಸೀನನ ಮೀಟ್ ಮಾಡ್ತಾನೆ. ಒಂಟೆ ಸೀನ ತಪ್ಪಿಸ್ಕೊಂಡು ಓಡೋಗ್ತಾನೆ. ಅವನ್ನ ಹಿಡಿಯೋಕೆ ಡ್ಯಾಡಿ ಮತ್ತೆ ಹುಡುಗರು ಓಡೋಗ್ತಾರೆ. ಸೀನಾ ಒಂದು ಮಟನ್ ಶಾಪ್ ಒಳಗಡೆ ಬಚ್ಚಿಟ್ಕೊಳ್ತಾನೆ. ಆ ಶಾಪ್ ಒಳಗೇನೆ ಮುತ್ತು ಇರ್ತಾನೆ. ಸೀನಾ ತಪ್ಪಾಯ್ತು ಅಂತ ಕೇಳ್ಕೊಂಡು ಅವನಿಗೆ ಸುಪಾರಿ ಕೊಟ್ಟಿದ್ದು ಗಾರ್ಬೇಜ್ ಗಂಗಾ ಅಂತ ಹೇಳಿ ಅವನ್ನ ಬಿಟ್ಬಿಡು ಅಂತ ಬೇಡ್ಕೊತಾನೆ. ಹಾಗೆ ಡವ್ ಮಾಡ್ತಾ ಮುತ್ತುನು ಕೊಲ್ಲೋಕೆ ಹೋಗ್ತಾನೆ. ಆದ್ರೆ ಮುತ್ತು ಸೀನಾನ ಕತ್ತರಿಸಿ ಮಟನ್ ತರ ನೇತಾಕ್ತಾನೆ. ಅದನ್ನ ನೋಡಿ ಡ್ಯಾಡಿ ಗ್ಯಾಂಗ್ಗೆ ಶಾಕ್ ಆಗೋಗ್ತಾರೆ. ಈ ವಿಷಯ ಗೊತ್ತಾಗಿ ಮಸ್ತಾನ್ ಬಾಯ್ ಮುತ್ತುಗೆ ಬೈತಾ ಇರ್ತಾರೆ. ಅವಾಗ ಮುತ್ತು ನಿಮ್ನ ಹೊಡಿಯೋಕೆ ಸುಪಾರಿ ಕೊಟ್ಟಿದ್ದು ಗಾರ್ಬೇಜ್ ಗಂಗಾ ಅಂತ ಹೇಳ್ತಾನೆ. ಇವಾಗ ಡ್ಯಾಡಿ ಮುತ್ತುನ ಅವನ ಜೊತೆನೆ ಡ್ರೈವರ್ ಆಗಿ ಇಟ್ಕೋತಾನೆ. ಎಲ್ಲಾ ಡೀಲಿಂಗ್ಸ್ಗೂ ಅವನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಮುತ್ತುಗೆ ಇರೋಕೆ ಬೇರೆ ಮನೆ ಮಾಡಿ ಕೊಡ್ತಾರೆ. ಹಾಗೆ ಗ್ಯಾಪ್ ಅಲ್ಲಿ ಗಂಗಾನ ಹುಡುಕ್ತಾ ಇರ್ತಾರೆ. ಇವ್ರು ಹುಡುಕ್ತಾ ಇರೋದು ಗಂಗಾಗೆ ಗೊತ್ತಾದ್ರೆ ಅವನೇ ಇವ್ರನ್ನೆಲ್ಲ ಹೊಡೆದಾಕ್ತಾನೆ ಅಂತ ಗಂಗಾಗೆ ಡೌಟ್ ಬರ್ದೇ ಇರೋ ರೀತಿ ಗಂಗಾನ ಹುಡುಕ್ತಾ ಇರ್ತಾರೆ. ಆದ್ರೆ ಎಲ್ಲಿ ಹುಡುಕಿದ್ರು ಗಂಗಾ ಸಿಗಲ್ಲ. ಈ ಕಡೆ ಮಿನಿಸ್ಟರ್ ಕಮಿಷನರ್ಗೆ ಈ ಗ್ಯಾಂಗ್ ವಾರ್ ನಿಲ್ಸೋಕೆ ಯಾರಾದ್ರೂ ಒಳ್ಳೆ ಆಫೀಸರ್ನ ಅಪಾಯಿಂಟ್ ಮಾಡೋಕೆ ಹೇಳ್ತಾನೆ. ಅದೇ ರೀತಿ ನಮಗೆ ಎಸಿಪಿ ಶಕ್ತಿ ಪ್ರಸಾದ್ನ ತೋರಿಸ್ತಾರೆ. ಹೋಳಿ ಹಬ್ಬದ ದಿನ ಕೆಲವು ಹುಡುಗರು ಗುಂಪು ಕಟ್ಕೊಂಡು ರೋಡ್ ಅಲ್ಲಿ ಹೋಗೋರ್ಗೆಲ್ಲ ತೊಂದರೆ ಕೊಡ್ತಾ ಇರ್ತಾರೆ. ಅಲ್ಲಿಗೆ ಶಕ್ತಿ ಬರ್ತಾನೆ. ಅವನಿಗೂ ಹೋಳಿ ಆಗ್ತಾರೆ. ಅವನು ಎಲ್ಲರ ಜೊತೆ ಡ್ಯಾನ್ಸ್ ಆಡ್ತಾ ಎಲ್ರು ಬ್ಯಾಕ್ ನು ಕುಯ್ದು ಕಳಿಸ್ತಾನೆ. ಆಮೇಲೆ ಹೋಳಿ ಆಗಿದ್ ಬಟ್ಟೆಯಲ್ಲೇ ಬಂದು ಕಮಿಷನರ್ನ ಮೀಟ್ ಮಾಡ್ತಾನೆ. ಅವರು ಬ್ಯಾಂಗ್ಳೂರಲ್ಲಿರೋ 5 ಗ್ಯಾಂಗ್ ಬಗ್ಗೆ ಹೇಳ್ತಾರೆ. ಅದ್ರಲ್ಲಿ 2 ಗ್ಯಾಂಗ್ ಬೇಕಾಗಿಲ್ಲ, ಬಿಟ್ಟಾಕೋಣ. ಇನ್ನ 3 ಗ್ಯಾಂಗ್. ಅದ್ರಲ್ಲಿ ಮೊದಲನೇವನು ಪಳನಿ ಗಾರ್ಬೇಜ್ ಅಲ್ಲಿ ದುಡ್ಡು ಮಾಡ್ತಾ ಇರ್ತಾನೆ. ಇನ್ನೊಂದು ಕೋಕಾ ಕನ್ಸ್ಟ್ರಕ್ಷನ್ ಅವ್ರಿಗೆ ಧಮ್ಕಿ ಹಾಕಿ ದುಡ್ಡು ತಗೊಂಡು ಅವ್ರಿಗೆ ಪ್ರೊಟೆಕ್ಷನ್ ಕೊಡೋ ದಂಧೆ ಮಾಡ್ತಾ ಇರ್ತಾನೆ. ಇನ್ನ 3ನೇ ಗ್ಯಾಂಗ್ ಮಸ್ತಾನ್ ಬಾಯ್ ಗ್ಯಾಂಗ್. ಎಲ್ರಿಗೂ ಹೋಲ್ಸ್ಕೊಂಡ್ರೆ ಒಳ್ಳೆವನು, ಒಳ್ಳೆ ಕೆಲಸ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ಇವಾಗ ಕಮಿಷನರ್ ಶಕ್ತಿಗೆ ಹೇಳಿ ಎಲ್ರ ಮಧ್ಯೆ ಜಗಳ ಆಗದೆ ಇರೋ ರೀತಿ ನೋಡ್ಕೊಂಡು ಎಲ್ರು ಕ್ಲೀನ್ ಮಾಡೋಕೆ ಹೇಳ್ತಾನೆ. ಈ ಕಡೆ ಇವಾಗ ಮುತ್ತು ಡ್ಯಾಡಿ ಜೊತೆ ಪಬ್ಗೆ ಹೋಗ್ತಾನೆ. ಅದೇ ಪಬ್ ಅಲ್ಲಿ ಅವನು ನೈಟ್ ಟೈಮ್ ಡ್ರಾಪ್ ಮಾಡ್ತಿದ್ದ ಮಲ್ಲಿಕಾ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಯಾವುದೋ ಗ್ಯಾಂಗ್ ಮುತ್ತು ಮತ್ತೆ ಡ್ಯಾಡಿ ಮೇಲೆ ಅಟ್ಯಾಕ್ ಮಾಡುತ್ತೆ. ಮುತ್ತು ಎಲ್ರಿಗೂ ಹೊಡೆದು ಡ್ಯಾಡಿನೂ ಕಾಪಾಡ್ತಾನೆ. ಅವಾಗ ಡ್ಯಾಡಿ ಮುತ್ತುಗೆ ಒಂದು ಚಾಕು ಕೊಡ್ತಾನೆ. ಮುತ್ತು ಮತ್ತೆ ಡ್ಯಾಡಿ ಮೇಲೆ ಅಟ್ಯಾಕ್ ಮಾಡಿಸಿರೋದು ಗಾರ್ಬೇಜ್ ಗಂಗಾ ಅಂತ ಗೊತ್ತಾಗುತ್ತೆ. ಎಲ್ರು ಅಲ್ಲಿಂದ ಹೋಗುವಾಗ ಕೆಳಗೆ ಮಲ್ಲಿಕಾ ಇರ್ತಾಳೆ. ಮಲ್ಲಿಕಾ ಒಬ್ಬಳು ಪ್ರಾಸ್ಟಿಟ್ಯೂಟ್. ಇವಾಗ ಅವಳಿಗೆ ವಾಪಸ್ ಆ ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ ಅಂತ ಮುತ್ತುಗೆ ಹೇಳ್ತಾಳೆ. ಅದಕ್ಕೆ ಮುತ್ತು ಇವಾಗ ಮಲ್ಲಿಕಾನ ಅವನ ಮನೆಗೇನೆ ಕರ್ಕೊಂಡು ಹೋಗ್ತಾನೆ. ಅವಳಿಗೆ ರೂಮ್ ಅಲ್ಲಿ ಇರೋಕೆ ಹೇಳಿ ಅವನು ಹಾಲಲ್ಲೇ ಮಲಿಕೊಳ್ತಾನೆ. ಮಾರನೇ ದಿನ ಬೆಳಿಗ್ಗೆ ಡ್ಯಾಡಿ ಮುತ್ತುಗೆ ಕಾಲ್ ಮಾಡಿ ಮಸ್ತಾನ್ ಬಾಯ್ ಮನೆ ಬಳಿಗೆ ಬರೋಕೆ ಹೇಳ್ತಾನೆ. ಇವಾಗ ಶಕ್ತಿ ಮಸ್ತಾನ್ನ ಅರೆಸ್ಟ್ ಮಾಡೋಕೆ ಬರ್ತಿದ್ದಾನೆ ಅಂತ ನ್ಯೂಸ್ ಲೀಕ್ ಆಗಿರುತ್ತೆ. ಮಸ್ತಾನ್ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗ್ತಾ ಇರ್ತಾನೆ. ಹೋಗುವಾಗ ಮಸ್ತಾನ್ ಮುತ್ತು ಕಿವಿಯಲ್ಲಿ ಏನೋ ಹೇಳಿ ಹೋಗ್ತಾನೆ. ಶಕ್ತಿ ಬರ್ತಾನೆ. ಮನೆ ಒಳಗೆ ಹೋದ್ರೆ ಮುತ್ತು ಒಬ್ನೇ ಕೂತಿರ್ತಾನೆ. ಮಸ್ತಾನ್ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಮುತ್ತು ಹೇಳಲ್ಲ. ಅದಕ್ಕೆ ಶಕ್ತಿ ಮುತ್ತುನ ಅರೆಸ್ಟ್ ಮಾಡ್ಕೊಂಡು ಬೀದಿಯಲ್ಲೆಲ್ಲ ಓಡಿಸ್ಕೊಂಡೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾನೆ. ಸ್ಟೇಷನ್ ಅಲ್ಲಿ ಚೆನ್ನಾಗಿ ಹೊಡಿತಾರೆ. ಆದ್ರೂ ಮುತ್ತು ಮಸ್ತಾನ್ ಎಲ್ಲಿದ್ದಾನೆ ಅಂತ ಹೇಳಲ್ಲ. ಕಡೆಗೆ ಡ್ಯಾಡಿ ಬಂದು ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾನೆ. ಡ್ಯಾಡಿ ಮುತ್ತುನ ಕರ್ಕೊಂಡು ಹೋಗಿ ಮನೆಗೆ ಬಿಡ್ತಾನೆ. ಮಲ್ಲಿಕಾ ಮುತ್ತುನ ಚೆನ್ನಾಗಿ ನೋಡ್ಕೊಳ್ಳೋಕೆ ಶುರು ಮಾಡ್ತಾಳೆ. ಚೆನ್ನಾಗಿ ಆರೈಕೆ ಮಾಡ್ತಾಳೆ. ಇದರಿಂದ ಇಬ್ರು ಮಧ್ಯೆ ಪ್ರೀತಿ ಶುರು ಆಗುತ್ತೆ. ಕಮಿಷನರ್ ಶಕ್ತಿಗೆ ಮುತ್ತುನ ವಾರಂಟ್ ಇಲ್ದೆ ಕರ್ಕೊಂಡು ಬಂದು ಹೊಡೆದಿರೋದಕ್ಕೆ ಬೈತಾರೆ. ಈ ಕಡೆ ಡ್ಯಾಡಿ ಮಸ್ತಾನ್ ಬಾಯ್ ಹತ್ರ ಮುತ್ತು ಕಿವಿಯಲ್ಲಿ ಏನ್ ಹೇಳಿದ್ರಿ ಅಂತ ಕೇಳ್ತಾನೆ. ಅವಾಗ ಮಸ್ತಾನ್ ನಾವು ಎಲ್ಲಿಗೆ ಹೋಗ್ತಿದೀವಿ ಅನ್ನೋ ಎಕ್ಸಾಕ್ಟ್ ಲೊಕೇಶನ್ ನ ಹೇಳಿದ್ದೆ, ಅವನ ನಿಯತ್ತು ಚೆಕ್ ಮಾಡೋಕೆ, ಇದರಿಂದ ಅವನ್ ಲಾಯಲ್ಟಿ ಗೊತ್ತಾಯ್ತು ಅಂತ ಹೇಳ್ತಾನೆ. ಅದಕ್ಕೆ ಮಸ್ತಾನ್ ಇವಾಗ ಕೋಕಾ ಡೀಲ್ ಮಾಡ್ತಿದ್ದ ಕನ್ಸ್ಟ್ರಕ್ಷನ್ ಡೀಲಿಂಗ್ಸ್ ನೆಲ್ಲಾನು ಮುತ್ತುಗೆ ನೋಡ್ಕೊಳ್ಳೋಕೆ ಹೇಳ್ತಾನೆ. ಇಲ್ಲಿಂದ ಮುತ್ತು ಹವ ಶುರು ಆಗುತ್ತೆ. ಬೇಜಾನ್ ದುಡ್ಡು ಮಾಡ್ತಾನೆ. ಎಲ್ರಿಗೂ ಸಹಾಯ ಕೂಡ ಮಾಡ್ತಾ ಇರ್ತಾನೆ. ಶ್ರೀಧರ್ ಸಾಲ ಎಲ್ಲ ತೀರಿಸ್ತಾನೆ. ಆದ್ರೆ ಅವನ್ ತಾಯಿ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇರಲ್ಲ. ಅದಕ್ಕೆ ಅವನ್ ಫ್ರೆಂಡ್ ರಂಗೀಲಾ ಕೂಡ ಬ್ಯಾಂಗ್ಳೂರ್ಗೆ ಬರ್ತಾನೆ. ಈ ಕಡೆ ನಂದಿನಿಗೆ ಅವನಣ್ಣ ಏನಾಗಿದ್ದಾನೆ ಅಂತ ಗೊತ್ತಿರಲ್ಲ. ಮುತ್ತು ಹೆಸರು ಮಾಡಿರೋದು ಗೊತ್ತಾಗಿ ಅವನ ಹತ್ರನೇ ಹೋಗಿ ಅವ್ರಣ್ಣನ ಹುಡುಕಿ ಕೊಡೋಕೆ ಹೇಳ್ತಾಳೆ. ಮುತ್ತು ನೋಡೋಣ ಅಂತಾನೆ. ಇವಾಗ ಮುತ್ತು ಗಾರ್ಬೇಜ್ ಗಂಗಾನ ಎತ್ಬೇಕು ಅಂತ ಡಿಸೈಡ್ ಮಾಡಿ ಅವನ ಮನೆ ಬಳಿಗೆ ಹೋಗ್ತಾನೆ. ಆದ್ರೆ ಗಂಗಾ ಕಾಣಿಸಲ್ಲ. ಅವನ್ ಮನೆ ಹತ್ರ ನಾಯಿ ಇರುತ್ತೆ. ಆ ನಾಯಿ ಅಂದ್ರೆ ಗಂಗಾಗೆ ಪ್ರಾಣ ಅಂತ ಗೊತ್ತಾಗುತ್ತೆ. ಮುತ್ತು ಆ ನಾಯಿ ಕದಿಯೋಕೆ ಹೋಗ್ತಾನೆ. ಆದ್ರೆ ಗಂಗಾ ಹಿಂದೆಯಿಂದ ಬಂದು ಮುತ್ತುಗೆ ಹೊಡಿತಾನೆ. ಮುತ್ತು ಕಣ್ಬಿಟ್ರೆ ಗಾರ್ಬೇಜ್ ಯಾರ್ಡ್ ಅಲ್ಲಿ ಒಂದು ಬಾಕ್ಸ್ ಅಲ್ಲಿ ಇರ್ತಾನೆ.
ಗಂಗಾ ಮುತ್ತುನ ಬಾಕ್ಸ್ ಅಲ್ಲಿ ಹಾಕಿ ಕ್ಲೋಸ್ ಮಾಡಿ ಬಾಕ್ಸ್ ಮೇಲೆ ಕಸ ಸುರಿದು ಅವ್ನ್ ನಾಯಿ ಮರಿ ಬರ್ಡೇ ಮಾಡೋಕೆ ಹೋಗ್ತಾನೆ. ಮುತ್ತು ಕಷ್ಟಪಟ್ಟು ಡ್ಯಾಡಿ ಕೊಟ್ಟಿದ್ದ ಚಾಕುಯಿಂದ ಕೈಕಾಲು ಕಟ್ಟಿದ್ದ ದಾರ ಕೊಯ್ದು ಹಾಕಿ ಎಸ್ಕೇಪ್ ಆಗ್ತಾನೆ. ಈ ಕಡೆ ಗಂಗಾ ಬರ್ಡೇ ಸೆಲೆಬ್ರೇಟ್ ಮಾಡೋವಾಗ ಅಲ್ಲಿಗೆ ಮುತ್ತು ಬಂದು ಅವನಿಗೆ ಸುಪಾರಿ ಕೊಟ್ಟಿದ್ದು ಯಾರು ಅಂತ ಕೇಳ್ತಾ ಇರ್ತಾನೆ. ಗಂಗಾ ಹೇಳ್ತಾ ಇರಲ್ಲ. ಅಷ್ಟರಲ್ಲಿ ಡ್ಯಾಡಿ ಗಂಗಾನ ಕೊಲೆ ಮಾಡ್ಬಿಡ್ತಾನೆ. ಇದರಿಂದ ಮುತ್ತುಗೆ ಕೋಪ ಬರುತ್ತೆ. ಈ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ. ಎಲ್ರು ಮುತ್ತುನೇ ಗಂಗಾನ ಹೊಡೆದಿದ್ದು ಅಂತ ಅನ್ಕೋತಾರೆ. ಇವಾಗ ಅದಕ್ಕೆ ಮಿನಿಸ್ಟರ್ನು ಸೇರಿಸಿ ಎಲ್ರು ಮೀಟಿಂಗ್ ಸೇರ್ತಾರೆ. ಎಲ್ಲ ರಾಜಿ ಆಗೋಕೆ ಈ ಮೀಟಿಂಗ್ ಸೆಟ್ ಮಾಡಿರ್ತಾರೆ. ಅಲ್ಲಿ ಮಸ್ತಾನ್ ಕನ್ಸ್ಟ್ರಕ್ಷನ್ ದಂಧೆ ಅವನಿಗೆ ಬೇಕು ಅಂತ ಹೇಳ್ತಾನೆ. ಆದ್ರೆ ಅದು ಕೋಕಾಗೆ ಇಷ್ಟ ಇರಲ್ಲ. ಆದ್ರೂ ಒಪ್ಕೊಳ್ಳೇ ಬೇಕಿರುತ್ತೆ. ಇನ್ಮೇಲೆ ಜಗಳ ಆಡೋದು ಬೇಡ ಅಂತ ಎಲ್ಲ ಡಿಸೈಡ್ ಮಾಡ್ತಾರೆ. ಇವಾಗ ಮುತ್ತುಗೆ ಗಂಗಾಗೆ ಸುಪಾರಿ ಕೊಟ್ಟಿದ್ದು ಯಾರು ಅಂತ ಗೊತ್ತಾಗುತ್ತೆ. ಅದು ಬೇರೆ ಯಾರು ಅಲ್ಲ, ಪಳನಿ. ಹೇಗೆ ಅಂದ್ರೆ ಪಳನಿ ಮಾತಾಡುವಾಗ ಹುಷಾರಾಗಿಲ್ಲ ಅಂದ್ರೆ ಇನ್ನೊಬ್ಬ ಕಸ ಎತ್ತೋನು ಮಸ್ತಾನ್ ಬಾಯ್ನ ಎತ್ ಬಿಡ್ತಾನೆ ಅಂತ ಹೇಳಿರ್ತಾನೆ. ಆದ್ರೆ ಗಂಗಾ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಗೊತ್ತಿಲ್ಲ ಅಂದ್ರೂ ಗಾರ್ಬೇಜ್ ಬಗ್ಗೆ ಮಾತಾಡಿದ್ದಾನೆ ಅಂದ್ರೆ ಪಳನಿನೇ ಸುಪಾರಿ ಕೊಟ್ಟಿರೋದು ಅಂತ ಮುತ್ತುಗೆ ಗೊತ್ತಾಗಿ ಆ ವಿಷಯನ ಮಸ್ತಾನ್ ಬಾಯ್ಗೆ ಹೇಳ್ತಾನೆ. ಆದ್ರೂ ಮಸ್ತಾನ್ ಬಾಯ್ ಪಳನಿನ ಕೊಲ್ಲೋದು ಬೇಡ ಅಂತ ಹೇಳ್ತಾನೆ. ಆದ್ರೆ ಮುತ್ತುಗೆ ಪಳನಿನ ಕೊಲ್ಬೇಕು ಅನ್ಸಿ ಒಂದು ಮದುವೆಯಲ್ಲಿ ಪಳನಿನ ಎತ್ತೋಕೆ ಪ್ಲಾನ್ ಮಾಡಿ ಡ್ಯಾಡಿಗೆ ಆ ವಿಷಯ ಹೇಳ್ತಾನೆ. ಆದ್ರೆ ಡ್ಯಾಡಿ ಬೇಡ ಅಂತಾನೆ. ಆದ್ರೂ ಮುತ್ತು ಕೇಳಲ್ಲ. ಡ್ಯಾಡಿ ಪೊಲೀಸರಿಗೆ ಈ ವಿಷಯ ಲೀಕ್ ಮಾಡ್ಬಿಡ್ತಾನೆ. ಮುತ್ತು ಮದುವೆ ಮನೆಯಲ್ಲಿ ಪಳನಿನ ಶೂಟ್ ಮಾಡ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಶಕ್ತಿ ಬಂದ್ಬಿಡ್ತಾನೆ. ಎಲ್ಲ ಹಾಳಾಗುತ್ತೆ. ಮುತ್ತು ಇದಕ್ಕೆಲ್ಲ ಡ್ಯಾಡಿನೇ ಕಾರಣ ಅಂತ ಬಂದು ಡ್ಯಾಡಿ ಜೊತೆ ಜಗಳ ಆಡ್ತಾನೆ. ಆ ಜಗಳದಲ್ಲಿ ಮಿಸ್ ಆಗಿ ಡ್ಯಾಡಿನ ಮುತ್ತು ಸಾಯಿಸೇ ಬಿಡ್ತಾನೆ. ಡ್ಯಾಡಿನ ಸಾಯಿಸಿದ್ ನೋವಲ್ಲೇ ಮುತ್ತು ಮನೆಗೆ ಹೋಗಿ ಎಣ್ಣೆ ಹೊಡಿತಾ ಇರ್ತಾನೆ. ಈ ವಿಷಯ ಗೊತ್ತಿಲ್ಲದೆ ಮಲ್ಲಿಕಾ ಹಾಡು ಹೇಳ್ತಾ ಇರ್ತಾಳೆ. ಅದಕ್ಕೆ ಮುತ್ತು ಮಲ್ಲಿಕಾ ಜೊತೆ ಜಗಳ ಆಡ್ಕೊಂಡು ಅವಳಿಗೆ ನೋವಾಗೋ ರೀತಿ ಮಾತಾಡ್ಬಿಡ್ತಾನೆ. ಅದರಿಂದ ಮಲ್ಲಿಕಾ ರೂಮ್ ಲಾಕ್ ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಅವಾಗ ಮುತ್ತು ಡ್ಯಾಡಿನ ಸಾಯಿಸಿದ ವಿಷಯ ಹೇಳ್ತಾನೆ. ಅದ್ನ ಕೇಳಿ ಮಲ್ಲಿಕಾಗೆ ಇನ್ನೂ ಬೇಜಾರಾಗುತ್ತೆ. ಡ್ಯಾಡಿ ಅಂತ್ಯ ಸಂಸ್ಕಾರ ಆದ್ಮೇಲೆ ಡ್ಯಾಡಿ ಶವದ ಬೂದಿ ತಗೊಂಡು ಅವನ ಹೆಂಡತಿ ಮುತ್ತು ಬಳಿಗೆ ಬರ್ತಾಳೆ. ಇಲ್ಲಿ ಡ್ಯಾಡಿ ಪಳನಿನ ಕೊಲ್ಲೋ ವಿಷಯನ ಯಾಕೆ ಲೀಕ್ ಮಾಡ್ದ ಅಂತ ಹೇಳ್ತಾಳೆ. ಯಾಕಂದ್ರೆ ಮುತ್ತು ಪಳನಿನ ಕೊಂದ್ರೆ ಮುತ್ತುನ ಕೂಡ ಕೊಲೆ ಮಾಡ್ತಾರೆ ಅಂತ ಮುತ್ತುಗೆ ಏನು ಆಗ್ಬಾರ್ದು ಅಂತ ಡ್ಯಾಡಿ ನ್ಯೂಸ್ ಲೀಕ್ ಮಾಡಿರ್ತಾನೆ. ಇದ್ನ ಕೇಳಿ ಮುತ್ತುಗೇನೆ ಬೇಜಾರಾಗುತ್ತೆ. ಡ್ಯಾಡಿ ಹೆಂಡತಿ ಅಲ್ಲಿಂದ ಹೋದ್ರೆ ಈಚೆ ರತ್ನ ನಿಂತಿರ್ತಾಳೆ. ರತ್ನ ಎಲ್ಲಾ ವಿಷಯನೂ ಕೇಳಿಸ್ಕೊತಾಳೆ. ರತ್ನಾಗೆ ಮುತ್ತು ಈ ರೀತಿಯಾಗಿರೋದು ಗೊತ್ತಾಗಿ ಮುತ್ತು ಜೊತೆ ಸರಿಯಾಗಿ ಮಾತಾಡದೆ ವಾಪಸ್ ಊರಿಗೆ ಹೋಗ್ಬಿಡ್ತಾಳೆ. ಇವಾಗ ಶಕ್ತಿ ಕಮಿಷನರ್ ಹತ್ರ ಹೋಗಿ ಅವನಿಗೆ ಫುಲ್ ಪವರ್ ಬೇಕು ಅಂತ ಕೇಳ್ತಾನೆ. ಈ ಕಡೆ ಮುತ್ತು ಮಸ್ತಾನ್ ಬಾಯಿ ಮನೆಗೆ ಹೋಗ್ತಾನೆ. ಮಸ್ತಾನ್ ಬಾಯಿ ಮುತ್ತು ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ. ಮುತ್ತುಗೆ ಇವಾಗ ಆರ್ಡಿನರಿ ಲೈಫ್ ಬೇಕು ಅನ್ನಿಸ್ತಾ ಇರುತ್ತೆ. ವಾಪಸ್ ಊರಿಗೆ ಹೋಗ್ಬೇಕು ಅನ್ನಿಸ್ತಾ ಇರುತ್ತೆ. ಹೀಗೆ ಮುತ್ತು ಮತ್ತೆ ಮಸ್ತಾನ್ ಬಾಯಿ ಮಾತಾಡುವಾಗ ಯಾರೋ ಮಸ್ತಾನ್ ಬಾಯಿನ ಶೂಟ್ ಮಾಡ್ತಾರೆ. ಮಸ್ತಾನ್ ಬಾಯಿ ಮುತ್ತುಗೆ ಗನ್ ಕೊಟ್ಟು ಊರ್ ಬಿಟ್ಟು ಹೋಗೋಕೆ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬರ್ತಾರೆ. ಮುತ್ತು ಎಸ್ಕೇಪ್ ಆಗ್ತಾನೆ. ಮಸ್ತಾನ್ ಬಾಯಿ ಸತ್ತೋಗ್ತಾನೆ. ಇವಾಗ ಮುತ್ತು ಎಸ್ಕೇಪ್ ಆಗೋಕೆ ಒಬ್ಬ ಮಿನಿಸ್ಟರ್ಗೆ ಕಾಲ್ ಮಾಡ್ತಾನೆ. ಆ ಮಿನಿಸ್ಟರ್ ವಿಡಿಯೋ ಲೀಕ್ ಆಗದ ಹಾಗೆ ಮುತ್ತು ನೋಡ್ಕೊಂಡಿರ್ತಾನೆ. ಅದಕ್ಕೆ ಆ ಮಿನಿಸ್ಟರ್ ಮುತ್ತುಗೆ ಸಹಾಯ ಮಾಡೋಕೆ ಒಪ್ಕೊಂಡು ಮುತ್ತುನ ಮ್ಯಾಂಗ್ಳೂರ್ ಏರ್ಪೋರ್ಟ್ಗೆ ಬರೋಕೆ ಹೇಳ್ತಾನೆ. ಮುತ್ತು ಮನೆಗೆ ಹೋಗಿ ಬ್ಯಾಗ್ ತಗೊಂಡು ಹೋಗುವಾಗ ಮಲ್ಲಿಕಾ ಕೂಡ ಅವನ ಜೊತೆನೆ ಹೋಗ್ತಾಳೆ. ಎಲ್ಲಾ ಕಡೆ ಪೊಲೀಸರು ಚೆಕ್ ಮಾಡ್ತಾ ಇರ್ತಾರೆ. ಆದ್ರೆ ಪಿಂಟೋ ಹೂ ತಗೊಂಡು ಹೋಗೋ ರೀತಿ ನಾಟಕ ಆಡ್ತಾ ಡಬ್ಬಗಳ ಬಳಸಿಕೊಂಡು ಮುತ್ತು ಮತ್ತೆ ಮಲ್ಲಿಕಾನ ಏರ್ಪೋರ್ಟ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಂದ ಇಬ್ರು ವಾರಣಾಸಿಗೆ ಹೋಗ್ತಾರೆ. ಆಮೇಲೆ ಇಬ್ರು ಮದುವೆ ಆಗ್ತಾರೆ. ಆಮೇಲೆ ನಾವು ಮೊದಲ ಸೀನಲ್ಲಿ ನೋಡಿದ ಎಲ್ಲಾ ಘಟನೆಗಳು ನಡೀತಾವೆ. ಇವಾಗ 7 ವರ್ಷ ಆದ್ಮೇಲೆ ಮುತ್ತು ಜೈಲಿಂದ ರಿಲೀಸ್ ಆಗ್ತಾ ಇರ್ತಾನೆ. ಅವನ್ ನೋಡೋಕೆ ತುಂಬಾ ಜನ ಬಂದಿರ್ತಾರೆ. ಜೊತೆಗೆ ಅವನ ಹೆಂಡತಿ ಮಲ್ಲಿಕಾ ಕೂಡ ಬಂದಿರ್ತಾಳೆ. ಇಲ್ಲಿ ಮಲ್ಲಿಕಾನೇ ಯಾಕೆ ಪೊಲೀಸರಿಗೆ ಮುತ್ತುನ ಹಿಡಿಯೋಕೆ ಸಹಾಯ ಮಾಡಿದ್ಲು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಮುತ್ತು ಸರೆಂಡರ್ ಆಗ್ಲಿಲ್ಲ ಅಂದ್ರೆ ಮಲ್ಲಿಕಾ ಹೊಟ್ಟೆಯಲ್ಲಿದ್ದ ಮಗುನ ಕೊಲ್ತೀವಿ ಅಂತ ಪೊಲೀಸರು ಎದುರಿಸಿರ್ತಾರೆ. ಅದಕ್ಕೆ ಮಲ್ಲಿಕಾ ಆ ರೀತಿ ಮಾಡಿರ್ತಾಳೆ. ಇವಾಗ ಮುತ್ತುಗೆ 6 ವರ್ಷದ ಮಗಳು ಇರ್ತಾಳೆ. ನೋಡೋಕೆ ಪಮ್ಮಿ ತರಾನೇ ಇರ್ತಾಳೆ. ಅವಳಿಗೂ ಪಮ್ಮಿ ಅಂತಾನೆ ಹೆಸರು ಇಟ್ಟಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಇವಾಗ ಉಳಿದಿರೋ 4 ಗ್ಯಾಂಗ್ ಅವರು ಒಂದು ಫಂಕ್ಷನ್ ಅಲ್ಲಿ ಇರ್ತಾರೆ. ಅಲ್ಲಿಗೆ ಮುತ್ತು ಬಂದು ಎಲ್ರೂನು ಕೊಲ್ತಾನೆ. ಅವ್ರೆಲ್ರೂನು ಕೊಲ್ಲೋಕೆ ಶಕ್ತಿನೇ ಮುತ್ತುಗೆ ಹೇಳಿರ್ತಾನೆ. ಆ ರೀತಿ ಮಾಡಿದ್ರೆ ಮಾತ್ರ ಮುತ್ತು ಅವನ ಊರಲ್ಲಿ ಆರಾಮಾಗಿ ಇರ್ಬೋದು ಅಂತ ಶಕ್ತಿ ಹೇಳಿರ್ತಾನೆ. ಅದಕ್ಕೆ ಮುತ್ತು ಒಂದ್ ಲಾಸ್ಟ್ ಟೈಮ್ ಗನ್ ಹಿಡ್ಕೊಂಡು ಎಲ್ರೂನು ಬ್ಲಾಸ್ಟ್ ಮಾಡಿ ವಾಪಸ್ ಊರಿಗೆ ಹೋಗ್ತಾನೆ. ಆದ್ರೆ ಮುತ್ತು ತಾಯಿ ಮುತ್ತುನ ಕಂಪ್ಲೀಟ್ ಆಗಿ ಮರ್ತೋಗಿರ್ತಾಳೆ. ಮುತ್ತುನ ಮುತ್ತು ಫ್ರೆಂಡ್ ಅನ್ಕೊಂಡು ಮನೆಯಲ್ಲಿ ಇರಿಸ್ಕೊಂಡಿರ್ತಾಳೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.